Good morning, everyone. Welcome to today's class. I am Dr. Mamta Bandur, Assistant Professor, Government First Grade College, Jelki. Today, we will be dealing with mutual funds in Indian financial markets. This subject is prescribed for 5th semester of BCom of Rani Channamma University, Belgaum. So in this session, we will be dealing with types of mutual fund schemes in India. As you all know, in the last class, we have dealt with different institutions operating in mutual funds. So today's objectives or session objectives will be to understand the types of mutual funds. At the end of the session, the students will be able to understand the types of mutual funds. This is the first part of the types of mutual fund. Okay, coming to the session. Mutual funds can be classified on 4 bases. That is, first one is maturity period. Second one is investment objective. Third one is geographical coverage. And fourth one is other criteria. ಅಂದರೆ ಮೆಚುರಿಟಿ ಪೀರಿಯಡ್ ಅಂದರೆ ಎಷ್ಟು ವರ್ಷದಲ್ಲಿ ಮೆಚ್ಯೂರ್ ಆಗ್ತದ, ಮ್ಯೂಚುವಲ್ ಫಂಡದೇನು ಸ್ಕೀಮ್ ಇರ್ತದ ಅದು ಎಷ್ಟು ವರ್ಷ ತನಕ ಮೆಚ್ಯೂರ್ ಆಗ್ತದ, ಅಥವಾ ಯಾವಾಗಲೂ ಮೆಚ್ಯೂರ್ ಆಗಂಗಿಲ್ಲ, ಅಥವಾ ಒಂದು ಫಿಕ್ಸ್ಡ್ ಪೀರಿಯಡ್ ಇರ್ತದ, ಅದರ ಬೇಸಿಸ್ ಮೇಲೆ ನಾವು ಮ್ಯೂಚುವಲ್ ಫಂಡ್ಸನ್ನು ಡಿವೈಡ್ ಮಾಡ್ತೀವಿ. ಸೆಕೆಂಡ್ ಒನ್ ಇನ್ವೆಸ್ಟ್ಮೆಂಟ್ ಒಬ್ಜೆಕ್ಟಿವ್. ಯಾವ ಒಬ್ಜೆಕ್ಟಿವ್ ಇಟ್ಕೊಂಡು ಒಬ್ಬ ಹೂಡಿಕೆದಾರ ಇನ್ವೆಸ್ಟ್ಮೆಂಟನ್ನು ಮಾಡ್ತಾನೆ ಅಥವಾ ಹೂಡಿಕೆಯನ್ನು ಮಾಡ್ತಾನೆ, ಹಣವನ್ನು ಹೂಡಿಕೆಯಲ್ಲಿ ಮಾಡ್ತಾನೆ. ಸೊ ಅದರ ಬೇಸಿಸ್ ಮೇಲೆ ಇನ್ವೆಸ್ಟ್ಮೆಂಟ್ ಒಬ್ಜೆಕ್ಟಿವ್ ಬೇಸಿಸ್ ಮೇಲೆ ಮ್ಯೂಚುವಲ್ ಫಂಡ್ಸನ್ನು ಡಿವೈಡ್ ಮಾಡ್ತೀವಿ. ಥರ್ಡ್ ಒನ್ ಜಾಗ್ರಫಿಕಲ್ ಕವರೇಜ್. ಅಂದರೆ ವಿದಿನ್ ದ ಕಂಟ್ರಿ ಅದನೋ ಔಟ್ಸೈಡ್ ಕಂಟ್ರಿ ಅದನೋ ಎಷ್ಟು ಜಾಗ್ರಫಿಕಲ್ ಏರಿಯಾ ಕವರ್ ಆಗಿದೆ ಅದರ ಬೇಸಿಸ್ ಮೇಲೆ ಕೂಡ ನಾವು ಮ್ಯೂಚುವಲ್ ಫಂಡ್ಸನ್ನು ಡಿವೈಡ್ ಮಾಡ್ತೀವಿ. ಇವೆಲ್ಲನೂ ಬಿಟ್ಟು ಕೆಲವೊಂದು ಡಿಫ್ರೆಂಟ್ ಕ್ರೈಟೇರಿಯಾಸ್ ಇದೆ. ಇದನ್ನು ಬಿಟ್ಟು ಬೇರೆ ಕ್ರೈಟೇರಿಯಾ ಮೇಲೆ ಡಿವೈಡ್ ಆದಾಗ ಅವೆಲ್ಲನೂ ಕೂಡಿಸಿ ನಾವು ಅದರ್ ಕ್ರೈಟೇರಿಯನ್ ಅಂತಂದು ಡಿವೈಡ್ ಮಾಡ್ತೀವಿ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಫಸ್ಟ್ 2 types ಆಫ್ mutual funds, that is maturity period and investment objective. So in maturity period there are 2 types. One is open ended scheme or fund, second one is close ended scheme or fund. So open ended antandre enu? An open ended scheme or fund is one which is available for subscription on a continuous basis. ಅಂದರೆ ಇದರಲ್ಲಿ ಫಿಕ್ಸ್ಡ್ ಮೆಚ್ಯೂರಿಟಿ ಪೀರಿಯಡ್ ಅಂತ ಇರೋಂಗಿಲ್ಲ. ನೀವು ಯಾವಾಗ ಬೇಕಾದರೂ ಅವನ್ನ ಕೊಂಡ್ಕೋಬಹುದು, ಯಾವಾಗ ಬೇಕಾದರೂ ಅವನ್ನ ಮಾರಾಟ ಮಾಡ್ಬೋದು. ಈ ಮ್ಯೂಚುವಲ್ ಫಂಡ್ಸನ್ನು ಯಾವಾಗ ಬೇಕಾದ್ರೂ ಓವರ್ ದ ಪೀರಿಯಡ್ ಆಫ್ 12 months ಇನ್ ಅ ಇಯರ್ ಯಾವಾಗ ಬೇಕಾದ್ರೂ ಅವನ್ನ ಕೊಂಡ್ಕೋಬಹುದು, ಯಾವಾಗ ಬೇಕಾದರೂ ಅವನ್ನ ಮಾರಾಟ ಮಾಡ್ಬೋದು. ಇಲ್ಲೇನಾಗ್ತದೆ, ಮ್ಯೂಚುವಲ್ ಫಂಡ್ಸನ್ನು ನಾವು ಇವ್ಯಾಲ್ಯೂಯೇಟ್ ಮಾಡೋದು ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಇರ್ತದೆ. ನೆಟ್ ಅಸೆಟ್ ವ್ಯಾಲ್ಯೂ ಬೇಸಿಸ್ ಮೇಲೆ ನಾವು ಅದನ್ನು ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ನಾನು ಮುಂದಿನ ಸ್ಲೈಡ್ಗಳಲ್ಲಿ ನಾನು ಹೇಳ್ತೀನಿ ನೆಟ್ ಅಸೆಟ್ ವ್ಯಾಲ್ಯೂ ಅಂತಂದರೆ ಹೆಂಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ, ವಾಟ್ ಡಸ್ ಅ ನೆಟ್ ಅಸೆಟ್ ವ್ಯಾಲ್ಯೂ ಮೀನ್ಸ್ ಅಂತ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ ನೆಟ್ ಅಸೆಟ್ ವ್ಯಾಲ್ಯೂ ಮೇಲೆ ಮ್ಯೂಚುವಲ್ ಫಂಡ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಓಪನ್ ಎಂಡೆಡ್ ಫಂಡಲ್ಲಿ ಏನಾಗ್ತದೆ, ನೆಟ್ ಅಸೆಟ್ ವ್ಯಾಲ್ಯೂ ಡೇ ಟು ಡೇ ಬೇಸಿಸ್ನಾಗ ಚೇಂಜ್ ಆಗ್ತಿರ್ತದೆ. ಸೊ ವಾಟ್ ಎವರ್ ನೆಟ್ ಅಸೆಟ್ ವ್ಯಾಲ್ಯೂ ಆರ್ NAV ಅಂತ ಶಾರ್ಟ್ ಫಾರ್ಮ್ ಆಗಿ NAV ಅಂತ ಕರಿತೀವಿ. ಸೊ ವಾಟ್ ಎವರ್ NAV ವಿ ಹ್ಯಾವ್ ಆನ್ ದ ಪರ್ಟಿಕ್ಯುಲರ್ ಡೇ, ಆ ಡೇದೇನು NAV ಅದ ಅದರ ಬೇಸಿಸ್ ಮೇಲೆ ಸೆಲ್ಲಿಂಗು ಮತ್ತು ಬೈಯಿಂಗ್ ಆಗ್ತದೆ. ಇಲ್ಲಿ ಯಾವುದೇ ಫಿಕ್ಸ್ಡ್ ಮೆಚುರಿಟಿ ಪೀರಿಯಡು ಅಥವಾ ಒಂದು ಟೈಟ್ ಕಂಪಾರ್ಟ್ಮೆಂಟ್ ಅನ್ನೋದು ಇರೋಂಗಿಲ್ಲ. ದಟ್ ಈಸ್ ಓಪನ್ ಎಂಡೆಡ್. ವೆರಸ್ ಕ್ಲೋಸ್ ಎಂಡೆಡ್ ಫಂಡ್ನಲ್ಲಿ ಇದರಲ್ಲಿ ಫಿಕ್ಸ್ಡ್ ಮೆಚ್ಯೂರಿಟಿ ಪೀರಿಯಡ್ ಇರ್ತದೆ. ಯೂಶ್ವಲಿ 5 to 7 years ಮೆಚ್ಯೂರಿಟಿ ಪೀರಿಯಡ್ ಇರ್ತದೆ. ಸೊ ಇದನ್ನು ನೀವು ಯಾವಾಗಲಾದರೂ ಸೆಲ್ ಮಾಡೋಕ್ಕೆ ಬರೋಂಗಿಲ್ಲ, ಯಾವಾಗಲಾದರೂ ಬೈ ಮಾಡೋಕ್ಕೆ ಬರೋಂಗಿಲ್ಲ. ಬೈ ಮಾಡೋದು ಯಾವಾಗ ಮಾಡಬೇಕು ಅಂತಂದರೆ ಓನ್ಲಿ ಡ್ಯೂರಿಂಗ್ ದ ಟೈಮ್ ಆಫ್ ಇಟ್ಸ್ ಲಾಂಚ್. ಯಾವಾಗ ಲಾಂಚ್ ಆಗ್ತದೆ ಆವಾಗ ಮಾತ್ರ ಇವುಗಳನ್ನು ಕೊಂಡ್ಕೋಬಹುದು. ಒಬ್ಬ ಹೂಡಿಕೆದಾರ ಕ್ಲೋಸ್ ಎಂಡೆಡ್ ಮ್ಯೂಚುವಲ್ ಫಂಡ್ಸನ್ನು ಕೊಂಡ್ಕೋಬೇಕಂತಂದರೆ ಓನ್ಲಿ ಡ್ಯೂರಿಂಗ್ ದ ಲಾಂಚ್ ಪೀರಿಯಡ್, ಅದನ್ನು ಲಾಂಚ್ ಮಾಡಿದಾಗ ಮಾತ್ರ
ಅವುಗಳನ್ನು ಕೊಂಡ್ಕೊಳ್ಳೋಕ್ಕೆ ಸಾಧ್ಯದ. ಅದೇ ರೀತಿಯಾಗಿ ಅವುಗಳು 5 years ಆರ್ 7 years ಆ್ಯಸ್ ದ ಕೇಸ್ ಮೇ ಬಿ ಅದು ಮುಗಿದಾಗ ಮಾತ್ರ ಅವುಗಳನ್ನು ಮಾರಾಟ ಮಾಡೋಕ್ಕೆ ಬರ್ತದೆ. ಸೊ ಇದು ಕ್ಲೋಸ್ಡ್ ಎಂಡೆಡ್. ಇಲ್ಲೇನಾಗ್ತದೆ ಅಂತದ್ದು ಅಂದರೆ NAV ವೀಕ್ಲಿ ಬೇಸಿಸ್ ಮೇಲೆ ಕ್ಯಾಲ್ಕುಲೇಷನ್ ಆಗ್ತದೆ, ರೈಟ್. ಸೊ ಅಲ್ಲಿ ನೀವು ಒಂದು NAV ಇನಿಷಿಯಲ್ ಪಬ್ಲಿಕ್ ಆಫರ್ ಟೈಮಲ್ಲಿ ಒಂದು NAV ಕೊಟ್ಟಿರ್ತೀವಿ. ಅದು ಏನಾಗ್ತದೆ, ಆಫ್ಟರ್ ಎವ್ರಿ ವೀಕ್ ಇಟ್ ಗೆಟ್ಸ್ ಚೇಂಜ್ಡ್. ಮೈನರ್ ಚೇಂಜಸ್ ಇರ್ತದೆ, ಬಟ್ ಆಫ್ಟರ್ ಎವ್ರಿ ವೀಕ್ ದೇರ್ ಈಸ್ ಅ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ NAV. ಸೊ ಅದ್ರ ಬೇಸಿಸ್ ಮೇಲೆ ಮಾರಾಟ ಆಗ್ತದೆ, ಬಟ್ ಅಗೇನ್ ಆಫ್ಟರ್ 5 to 7 years ಆ್ಯಸ್ ದ ಕೇಸ್ ಮೇ ಬಿ. ಸೊ ದಿಸ್ ಈಸ್ ಕ್ಲೋಸ್ ಎಂಡೆಡ್ ಫಂಡ್ ಆರ್ ಕ್ಲೋಸ್ ಎಂಡೆಡ್ ಸ್ಕೀಮ್ ಅಂತ ಕರಿತೀವಿ. ಸೊ ಎಲ್ಲಿ ಮೆಚ್ಯೂರಿಟಿ ಪೀರಿಯಡ್ ರಿಸ್ಟ್ರಿಕ್ಷನ್ ಇರೋಂಗಿಲ್ಲ ಅದಕ್ಕೆ ಓಪನ್ ಎಂಡೆಡ್ ಅಂತೀವಿ. ಎಲ್ಲಿ ಮೆಚ್ಯೂರಿಟಿ ಪೀರಿಯಡ್ ರಿಸ್ಟ್ರಿಕ್ಷನ್ ಇರ್ತದ ಅದಕ್ಕೆ ಕ್ಲೋಸ್ ಎಂಡೆಡ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್. ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ ನಾನು ಹೇಳ್ದಂಗೆ ಎದಕ್ಕೋಸ್ಕರ ಏನು ಆಬ್ಜೆಕ್ಟಿವ್ ಇಟ್ಕೊಂಡು ಹೂಡಿಕೆದಾರನು ಹೂಡಿಕೆಯನ್ನು ಮಾಡಾಕತ್ತಾನ ಅಥವಾ ಹಣವನ್ನು ಹೂಡಿಕೆಯನ್ನು ಮಾಡಾಕತ್ತಾನ ಮ್ಯೂಚುವಲ್ ಫಂಡ್ಸಲ್ಲಿ, ಅದರ ಬೇಸಿಸ್ ಮೇಲೆ ದೇರ್ ಆರ್ 7 different types of funds. Let us understand each one of them. First one is growth or equity oriented fund. As the name suggests, ಈಕ್ವಿಟಿ ಓರಿಯೆಂಟೆಡ್ ಫಂಡ್ ಅಂತಂದರೆ ಈ ಮ್ಯೂಚುವಲ್ ಫಂಡಲ್ಲಿ ಕಲೆಕ್ಟ್ ಆದಂಥ ಅಮೌಂಟನ್ನು ಮ್ಯಾಕ್ಸಿಮಮ್ ಅಥವಾ ಎಲ್ಲ ಅಮೌಂಟನ್ನು ಈಕ್ವಿಟಿ ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಓಕೆ, ಈಕ್ವಿಟಿ ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದು ಈಕ್ವಿಟಿ ಗ್ರೋ ಆದಂಗೆ ಅವನಿಗೆ ರಿಟರ್ನ್ಸ್, ಹೂಡಿಕೆದಾರನಿಗೆ ರಿಟರ್ನ್ಸ್ ಸಿಗ್ತದೆ. ಓಕೆ, ಬಟ್ ಒನ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್, ಇದು ರಿಸ್ಕಿ ಫಂಡ್ ಆಗಿರ್ತದೆ, ರೈಟ್. ಸೊ ಈಕ್ವಿಟಿ ಶೇರ್ಸ್ ಎಲ್ಲರಿಗೂ ಗೊತ್ತಿದ್ದಂಗೆ ಇಟ್ಸ್ ಅ ರಿಸ್ಕಿ ಫಂಡ್. ನಿಮಗೆ ರಿಟರ್ನ್ಸ್ ಬಂದರೆ ಬರ್ಬೋದು, ಬರಲಿಕ್ಕಿಲ್ಲ. ಇದು ಒಂದು ರಿಸ್ಕಿ ಫಂಡ್ ಆಗಿರ್ತದೆ. ಸೊ ಇಲ್ಲಿ 2 ಆಪ್ಷನನ್ನು ಕೊಡ್ತಾರೆ ಹೂಡಿಕೆದಾರನಿಗೆ, 2 ಆಪ್ಷನನ್ನು ಕೊಡ್ತಾರೆ. ಒಂದು, ನಿಮ್ಮ ಇದ್ದಂಥ ಅಮೌಂಟ್ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗೋದು, ಅಂದರೆ ಇದ್ದಂಥ ಬಂಡವಾಳವನ್ನು ಹೆಚ್ಚಿಗೆ ಮಾಡುವಂಥ ಒಂದು ಆಪ್ಷನು. ಸೆಕೆಂಡ್ ಆಪ್ಷನು, ಇದ್ದಂಥ ಅಮೌಂಟನ್ನು ಅಷ್ಟೇ ಇಟ್ಕೊಂಡು ಪ್ರತಿ ವರ್ಷ ಡಿವಿಡೆಂಡ್ ತೊಗೊಳ್ಳುವಂಥ ಒಂದು ಆಪ್ಷನು. ಸೊ ಇದನ್ನು 2 ಆಪ್ಷನ್ ಒಳಗೆ ಯಾವುದಾದ್ರೂ ಒಂದು ಆಪ್ಷನನ್ನು ಹೂಡಿಕೆದಾರನು ಆ ಮ್ಯೂಚುವಲ್ ಫಂಡನ್ನು ಕೊಂಡ್ಕೋಬೇಕಾದ್ರೆ ಇನ್ಫಾರ್ಮ್ ಮಾಡಬೇಕಾಗ್ತದೆ ಕಂಪನಿಗೆ. ಸೊ ಅದನ್ನು ಆಮೇಲೆ ಚೇಂಜ್ನೂ ಮಾಡ್ಕೋಬೋದು. ದೆರ್ ಇಸ್ ನಥಿಂಗ್ ಲೈಕ್ ದ್ಯಾಟ್. ಸೊ ಇದು ಗ್ರೋತ್ ಆರ್ ಈಕ್ವಿಟಿ ಓರಿಯೆಂಟೆಡ್ ಫಂಡ್ ಅಂತಂದ್ರೇನು, ಇಲ್ಲಿ ಅಮೌಂಟ್ ಕಲೆಕ್ಟ್ ಆದಂಥ ಫಂಡ್ ಏನಿರ್ತದೆ, ಮ್ಯೂಚುವಲ್ ಫಂಡ್ ಏನಿರ್ತದೆ, ಇದನ್ನು ದೇ ಪುಟ್ ಇಟ್ ಇನ್ ದ ಈಕ್ವಿಟೀಸ್ ಆಫ್ ದಿ ಕಂಪನೀಸ್. ದಟ್ ಮೀನ್ಸ್ ಈಕ್ವಿಟಿ ಶೇರ್ಸ್ ಆಫ್ ದಿ ಕಂಪನೀಸ್. ಇಲ್ಲಿ ಫಂಡ್ ಗ್ರೋ ಆಗ್ತದೆ. ಸೊ ಇಟ್ ಈಸ್ ನೋನ್ ಆಸ್ ಈಕ್ವಿಟಿ ಓರಿಯೆಂಟೆಡ್ ಆರ್ ಗ್ರೋತ್ ಓರಿಯೆಂಟೆಡ್ ಫಂಡ್. ಸೆಕೆಂಡ್ ಒನ್, ಇನ್ಕಮ್ ಆರ್ ಡೆಟ್ ಓರಿಯೆಂಟೆಡ್. ಎಕ್ಸಾಕ್ಟ್ಲಿ ಅಪೋಸಿಟ್ ಅಂತ ಹೇಳ್ಬೋದು, ಈಕ್ವಿಟಿ ಓರಿಯೆಂಟೆಡ್, ಡೆಟ್ ಓರಿಯೆಂಟೆಡ್. ಇಲ್ಲೇನಿರ್ತದೆ, ಯೂಶ್ವಲಿ ಪತ್ತಿನ ಸಾಧನದಲ್ಲಿ, ಅಂದರೆ ಡೆಟ್ ಓರಿಯೆಂಟೆಡ್, ಈಗ ಫಾರ್ ಎಕ್ಸಾಂಪಲ್ ಡಿಬೆಂಚರ್ಸು, ಬಾಂಡ್ಸು, ಇಂಥದ್ರಲ್ಲಿ ಕಾರ್ಪೊರೇಟ್ ಬಾಂಡ್ಸು, ಕಾರ್ಪೊರೇಟ್ ಡಿಬೆಂಚರ್ಸು, ಇಂಥದ್ರಲ್ಲಿ ನಾವು ಫಂಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಮ್ಯೂಚುವಲ್ ಫಂಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇಲ್ಲೇನಾಗ್ತದೆ, ಫಿಕ್ಸ್ಡ್ ಇಂಟ್ರೆಸ್ಟ್ ಬಂದುಬಿಡ್ತದೆ. ಇದು ರಿಸ್ಕಿ ಫಂಡ್ ಅಲ್ಲ, ಇದು ಒಂದು ಸೇಫ್ ಫಂಡ್ ಇದು. ಸೊ ನಿಮಗೆ ರೆಗ್ಯುಲರ್ ಇನ್ಕಮ್ ಬರಬೇಕಾಗಿತ್ತು ಅಂತಂದರೆ, ಇಫ್ ಇನ್ವೆಸ್ಟರ್ ವಾಂಟ್ಸ್ ರೆಗ್ಯುಲರ್ ಇನ್ಕಮ್, ಹೂಡಿಕೆದಾರನು ತನಗೆ ರೆಗ್ಯುಲರ್ ಇನ್ಕಮ್ ಬೇಕು ಅಂತಂದಾಗ ಅವನೇನು ಮಾಡ್ತಾನೆ, ರಿಸ್ಕ್ ತೊಗೊಳ್ಳಾರ್ದೆ, ಗ್ರೋತ್ ಮತ್ತು ಈಕ್ವಿಟಿ ಓರಿಯೆಂಟೆಡ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಾರ್ದೆ ಅವನೇನು ಮಾಡ್ತಾನೆ ಅಂತಂದರೆ ಇನ್ಕಮ್ ಅಥವಾ ಡೆಟ್ ಓರಿಯೆಂಟೆಡ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ರೈಟ್. ಸೊ ಇಲ್ಲಿ ಅವನಿಗೆ ಲೆಸ್ ರಿಸ್ಕ್ ಈಸ್ ಇನ್ವಾಲ್ವ್ಡ್. ಆಮೇಲೆ ಸ್ವಲ್ಪ ಇಂಟ್ರೆಸ್ಟಲ್ಲಿ ವೇರಿಯೇಷನ್ ಆಗ್ಬೋದು ಅಷ್ಟೇ, ಬಟ್ ಅವನಿಗೆ ರೆಗ್ಯುಲರ್ ಇನ್ಕಮ್ ಬಂದುಬಿಡ್ತದೆ. ಓಕೆ, ಸೊ ದಿಸ್ ಈಸ್ ಇನ್ಕಮ್ ಆರ್ ಡೆಟ್ ಓರಿಯೆಂಟೆಡ್ ಫಂಡ್. ಥರ್ಡ್ ಒನ್ ಈಸ್ ಬ್ಯಾಲೆನ್ಸ್ಡ್ ಫಂಡ್. ಓಕೆ, ಸೊ ದಿಸ್ ಈಸ್ ಅ ಕಾಂಬಿನೇಷನ್ ಆಫ್ 1 and 2. ಇಲ್ಲೇನಾಗ್ತದೆ ಅಂತಂದರೆ, ಕಲೆಕ್ಟ್ ಆದಂಥ ಮ್ಯೂಚುವಲ್ ಫಂಡನ್ನು ಬೋತ್ ಇನ್ ಈಕ್ವಿಟಿ ಶೇರ್ಸ್ ಆ್ಯಂಡ್ ಡೆಟ್ ಇಕ್ವಿಪ್ಮೆಂಟ್ಸ್, ಡೆಟ್ ಇನ್ಸ್ಟ್ರೂಮೆಂಟ್ಸ್ ಎರಡೂದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಂದರೆ ಇಟ್ ಹ್ಯಾಪನ್ಸ್ ಇನ್ ಅ ಪ್ರಪೋರ್ಷನ್ ಬೇಸಿಸ್ ಆರ್ ರೇಷಿಯೋ ಬೇಸಿಸ್. ಯೂಶ್ವಲಿ 40-60 ರೇಷಿಯೋವನ್ನು ಇಟ್ಟಿರ್ತಾರೆ. ಅಂದರೆ 40% ಈಸ್ ಇನ್ವೆಸ್ಟೆಡ್ ಇನ್ ಈಕ್ವಿಟೀಸ್, 60% ಈಸ್ ಇನ್ವೆಸ್ಟೆಡ್ ಇನ್ ಡೆಟ್. ಅಂದರೆ ಆ ಹೂಡಿಕೆದಾರನಿಗೆ, ಆ ಇನ್ವೆಸ್ಟರ್ಗೆ he is getting the capital appreciation benefit also, at the same time ಅವನಿಗೆ ಏನಾಗತ್ತದ ರೆಗ್ಯುಲರ್ ಇನ್ಕಮ್ ಕೂಡ ಬರ್ತಾ ಇದೆ. ಸೊ he is enjoying both the benefits of
growth oriented fund and income oriented fund. So this is known as balanced fund. Okay, and the NAV depends upon the share prices in the stock market. Share prices ಹೆಂಗೆ ಫ್ಲಕ್ಚುಯೇಷನ್ ಆಗ್ತದ ಅದ್ರ ಬೇಸಿಸ್ ಮೇಲೆ NAV ಕೂಡ ಫ್ಲಕ್ಚುಯೇಟ್ ಆಗ್ತದ. ನೆಕ್ಸ್ಟ್ ಒನ್ ಇಸ್ ಮನಿ ಮಾರ್ಕೆಟ್ ಆರ್ ಲಿಕ್ವಿಡ್ ಫಂಡ್. ಓಕೆ, ಸೊ ಮನಿ ಮಾರ್ಕೆಟ್ ಅಂದರೆ ನಮಗೆಲ್ಲರಿಗೂ ಗೊತ್ತದ, ಶಾರ್ಟ್ ಟರ್ಮ್ ಇಕ್ವಿಪ್ಮೆಂಟ್ಸನ್ನು ಅಥವಾ ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟನ್ನು ಇಲ್ಲಿ ಬೈ ಆ್ಯಂಡ್ ಸೆಲ್ ಮಾಡ್ತೀವಿ. ಸೊ ಇಲ್ಲೇನಾಗ್ತದೆ, ದ ಫಂಡ್ ವಿಚ್ ಈಸ್ ಕಲೆಕ್ಟೆಡ್ ಈಸ್ ಇನ್ವೆಸ್ಟೆಡ್ ಇನ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಟ್ರೆಷರಿ ಬಿಲ್ಸು, ಸರ್ಟಿಫಿಕೇಟ್ಸ್ ಆಫ್ ಡೆಪಾಸಿಟ್ಸು, ಕಮರ್ಷಿಯಲ್ ಪೇಪರ್ಸು, ಇಂಟರ್ ಬ್ಯಾಂಕ್ ಗೌರ್ಮೆಂಟ್ ಸೆಕ್ಯೂರಿಟೀಸು, ರೈಟ್. ಸೊ ಇದರಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ. ಸೊ ಇದು ಏನಾಗ್ತದೆ, 1 ಇಯರ್ ವ್ಯಾಲಿಡಿಟಿ ಅಷ್ಟೇ ಇರ್ತದೆ. ವಿದಿನ್ 1 ಇಯರ್ ಅದು ಲಿಕ್ವಿಡ್ ಆಗಿಬಿಡ್ತದೆ, ರೈಟ್. ಸೊ ಅದಕ್ಕೆ ಇದನ್ನು ಲಿಕ್ವಿಡ್ ಫಂಡ್ ಅಂತ ಕೂಡ ಕರೀತಾರೆ. ಸೊ ಯಾರಿಗೆ ತಮ್ಮ ದ ಇನ್ವೆಸ್ಟರ್ಸ್ ಹೂ ವಾಂಟ್ ಟು ಮೇಂಟೈನ್ ದರ್ ಲಿಕ್ವಿಡಿಟಿ, ಯಾರಿಗೆ ತಮ್ಮ ಲಿಕ್ವಿಡಿಟಿಯನ್ನು ಮೇಂಟೈನ್ ಮಾಡೋದದ, ಸೊ ಅವ್ರು ಏನು ಮಾಡ್ತಾರೆ, ಇಂಥ ಒಂದು ಫಂಡ್ ಸ್ಕೀಮನ್ನು ಚೂಸ್ ಮಾಡ್ತಾರೆ. ಸೊ ಇನ್ ದಿಸ್ ದ ಇನ್ವೆಸ್ಟ್ಮೆಂಟ್ ಈಸ್ ಡನ್ ಇನ್ money market instrument or liquid fund instruments. Okay, next one is gift fund. So gift fund, as you all know, gift fund is called as the investment in government securities. ಇಲ್ಲಿ ಏನು ಮಾಡ್ತಾರೆ, ಫಂಡ್ ಕಲೆಕ್ಟ್ ಆದದ್ದು ಮ್ಯೂಚುವಲ್ ಫಂಡನ್ನು ಗವರ್ಮೆಂಟ್ ಸೆಕ್ಯೂರಿಟೀಸಲ್ಲಿ, ವಾಟ್ ಎವರ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಲೋಕಲ್ ಗೌರ್ಮೆಂಟ್ ಆಗಿರ್ಬೋದು, ಅವುಗಳು ಕೆಲವೊಂದು ಇನ್ಸ್ಟ್ರೂಮೆಂಟ್ಸನ್ನು, ಕೆಲವೊಂದು ಸೆಕ್ಯೂರಿಟೀಸನ್ನು ಅವರು ರಿಲೀಸ್ ಮಾಡ್ತಾರೆ. ಸೊ ಗಿಫ್ಟ್ ಫಂಡ್ನಲ್ಲಿ ಮ್ಯೂಚುವಲ್ ಫಂಡ್ಸ್ ವಿಲ್ ಬಿ ಇನ್ವೆಸ್ಟೆಡ್ ಇನ್ ದೀಸ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ ಈಸ್ ಇಲ್ಲಿ ರಿಸ್ಕ್ ಫ್ಯಾಕ್ಟರ್ ಆಲ್ಮೋಸ್ಟ್ ಝೀರೋ ಇರ್ತದೆ, ಯಾಕಂದ್ರೆ ಇಟ್ಸ್ ಅ ಗವರ್ಮೆಂಟ್ ಸೆಕ್ಯೂರಿಟಿ. ಸೊ ರಿಸ್ಕ್ ಫ್ಯಾಕ್ಟರ್ ಆಲ್ಮೋಸ್ಟ್ ಝೀರೋ ಇರ್ತದೆ ಇಲ್ಲಿ. ಓಕೆ, ನೆಕ್ಸ್ಟ್ ಒನ್ ಇಂಡೆಕ್ಸ್ ಫಂಡ್. ಇಂಡೆಕ್ಸ್ ಫಂಡ್ ಅಂತಂದರೆ ದಿ NAV or the return depends upon the BSE or NSE sensitivity. ಸೊ BSEಯಲ್ಲಿ ಇಲ್ಲೇನು ಫಂಡ್ ಇದ್ರೊಳಗೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವ್ರ ರಿಟರ್ನ್ಸ್ ಏನಾಗ್ತದೆ, BSE ಮತ್ತು NSE ಪರ್ಫಾರ್ಮೆನ್ಸ್ ಮೇಲೆ ಇಲ್ಲಿ ಫಂಡ್ಸದು ರಿಟರ್ನ್ಸ್ ಡಿಪೆಂಡ್ ಆಗ್ತದೆ. ಅಲ್ಲಿ ಪ್ರೈಸಸ್ ಹೆಚ್ಚಿಗೆ ಆದರೆ ಇಲ್ಲಿ ಕೂಡ ಪ್ರೈಸಸ್ ಹೆಚ್ಚಿಗೆ ಆಗ್ತದೆ, ಅಲ್ಲಿ ಪ್ರೈಸಸ್ ಡೌನ್ ಆತಂದ್ರೆ ಇಲ್ಲಿ ಕೂಡ ಪ್ರೈಸಸ್ ಡೌನ್ ಆಗ್ತದೆ. ಸೇಮ್ ಪರ್ಸೆಂಟೇಜ್ ಇರಲಿಲ್ಲ ಅಂದ್ರೂ, ಪ್ರಪೋರ್ಷನೇಟ್ ಪರ್ಸೆಂಟೇಜ್ ಇರಲಿಲ್ಲ ಅಂದ್ರೂ ಕೂಡ ಸ್ವಲ್ಪ ಇಲ್ಲದೆ ಸ್ವಲ್ಪ ಎಫೆಕ್ಟ್ ಆಗುವಂಥ ಚಾನ್ಸಸ್ ಅದ. ಸೊ ಅದಕ್ಕೆ ಅವನ್ನ ಇಂಡೆಕ್ಸ್ ಫಂಡ್ ಅಂತ ಕರಿತೀವಿ, ಸೆನ್ಸಿಟಿವಿಟಿ ಇಂಡೆಕ್ಸ್ ಅಂತ ಕರಿತೀವಲ್ಲ. ಸೊ ಅದಕ್ಕೆ BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆರ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದ್ದು ಏನು ಇಂಡೆಕ್ಸ್ ರೇಟ್ ಅದ, ಏನು ಸೆನ್ಸಿಟಿವಿಟಿ ಇಂಡೆಕ್ಸ್ ರೇಟ್ ಅದ, ಅದರ ಮೇಲೆ ಇದು ರಿಟರ್ನ್ಸು ಡಿಪೆಂಡ್ ಆಗ್ತದೆ ಅಥವಾ ಪ್ರೈಸ್ ವೇರಿಯೇಷನ್ ಆಗುವಂಥ ಚಾನ್ಸಸ್ ಇರ್ತದೆ. ಲಾಸ್ಟ್ ಒನ್ ಇಸ್ ಲೋಡ್ ಆರ್ ನೋ ಲೋಡ್ ಫಂಡ್. ಲೋಡ್ ಫಂಡ್ ಅಂತಂದ್ರೆ ಏನು, ಲೋಡ್ ಫಂಡ್ ಈಸ್ ಒನ್ which charges a certain percentage of NAV for entry and exit. ಅಂದರೆ ಸಪೋಸಿಂಗ್ಲಿ ನೀವು ಮ್ಯೂಚುವಲ್ ಫಂಡ್ಸನ್ನು ಪರ್ಚೇಸ್ ಮಾಡಿದ್ರಿ, ನಿಮಗೆ ಕೆಲವೊಂದು ಚಾರ್ಜನ್ನು ಅವರು ಚಾರ್ಜ್ ಮಾಡ್ತಾರೆ. ಹಾಗೆ ನೀವು ಸೆಲ್ ಮಾಡಿದ್ರಿ ಆವಾಗ ಕೂಡ ನಿಮಗೆ ಕೆಲವೊಂದು ಪರ್ಸೆಂಟೇಜನ್ನು ಚಾರ್ಜ್ ಮಾಡ್ತಾರೆ. ಈ ಪರ್ಸೆಂಟೇಜ್ ಏನು ಚಾರ್ಜ್ ಮಾಡಿರ್ತಾರೆ ಇದನ್ನು ಅವರು ತಮ್ಮ ಮಾರ್ಕೆಟಿಂಗ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಗೋಸ್ಕರ ಅದನ್ನು ಯೂಸ್ ಮಾಡ್ಕೊತಾರೆ. ದಿಸ್ ಇಸ್ ನೋನ್ ಆಸ್ ಲೋಡ್ ಫಂಡ್. ಲೋಡ್ ಅಂತಂದರೆ ಸಮಥಿಂಗ್ ಈಸ್ ಲೋಡೆಡ್ ಅಂತಂದರೆ ಕೆಲವೊಂದು ಚಾರ್ಜನ್ನು, ಕೆಲವೊಂದು ಶುಲ್ಕವನ್ನು ಅಲ್ಲಿ ಲೋಡ್ ಮಾಡ್ತಾರೆ, ಅಲ್ಲಿ ಆ್ಯಡ್ ಮಾಡ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ, ಲೋಡ್ ಫಂಡ್ ಅಂತ ಕರಿತೀವಿ. ವೆರಸ್ ನೋ ಲೋಡ್ ಫಂಡ್ ಅಂತಂದರೆ ನೀವು ಪರ್ಚೇಸ್ ಮಾಡಿರಿ, ಸೆಲ್ ಮಾಡಿರಿ, ನಿಮಗೆ ಯಾವುದೇ ಎಕ್ಸ್ಟ್ರಾ ಚಾರ್ಜನ್ನು ಅವರು ಇನ್ಕರ್ ಮಾಡಿಕೊಡಂಗಿಲ್ಲ ಅಥವಾ ಅವರು ಚಾರ್ಜ್ ಮಾಡೋಂಗಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ, ನೋ ಲೋಡ್ ಫಂಡ್ ಅಂತ ಕರಿತೀವಿ, ರೈಟ್. ಸೊ ದೀಸ್ ಆರ್ ದಿ 7 different types of mutual funds based on the investment objective. So today we have seen 2 types of mutual funds, that is the maturity objective and investment objective. In the next class we will see the remaining 2, that is geographical coverage and other criteria. So please go through the video, and if you have any doubts feel free to comment and ask. Thank you.